ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನಲ್ಲವೇ ಪೂಜ್ಯಾಯ, ನೀನಲ್ಲವೇ ರಾಘವೇಂದ್ರಾಯ, ನೀನಲ್ಲವೇ ಪೂಜ್ಯಾಯ, ನೀನಲ್ಲವೇ ರಾಘವೇಂದ್ರಾಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ ಆಚಾರ್ಯ ಮಾತಾಡ್ತಿರೋದು. ಹೊಸ ವರ್ಷದ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ, ಈ ವರ್ಷದ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ ಪರಿಶ್ರಮ ಡಿಜಿಟಲ್ ಡೀಟೇಲ್ಸ್ ಶೀರ್ಷಿಕೆಯಲ್ಲಿ ಬರ್ತಾ ಇದೆ. ತಮ್ಮೆಲ್ಲರ ಸಹಕಾರ, ಸಪೋರ್ಟ್ ಹಾಗೆ ಸಬ್ಸ್ಕ್ರೈಬ್ ಖಂಡಿತವಾಗಿ ನೀಡ್ತೀರೆನ್ನುವ ಭರವಸೆ, ನಂಬಿಕೆ ಖಂಡಿತ ನಮಗಂತೂ ಇದೆ. ಈ ಒಂದು ಚಾನಲ್ನಲ್ಲಿ ವಿಶೇಷವಾಗಿ ನಾವು ಸರ್ಕಾರಿ ಇಲಾಖಾ ಮಾಹಿತಿ ಹಾಗೆ ಆನ್ಲೈನ್ಗಳ ಸೇವೆಗಳ ಮಾಹಿತಿ, ಸರ್ಕಾರಿ ಮತ್ತು ಸರ್ಕಾರೇತರ ಸೌಲಭ್ಯಗಳ ಮಾಹಿತಿ, ಹಾಗೆ ಬ್ಯಾಂಕಿಂಗ್ ಸೇವೆಗಳ ಮಾಹಿತಿ, ಸ್ವಉದ್ಯೋಗದ ಬಗ್ಗೆ ಮಾಹಿತಿ, ಇನ್ನಿತರ 10 ಹಲವು ವಿಚಾರಗಳ ಬಗ್ಗೆ ಸೂಕ್ತ ಸಲಹೆ, ಮಾರ್ಗದರ್ಶನ ಮತ್ತು ಸಂವಾದ ಹಾಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ವಿಶೇಷವಾದ ಕಾರ್ಯಕ್ರಮ ಈ ಒಂದು ಚಾನಲ್ನಲ್ಲಿ ನಡೀತದೆ. ಖಂಡಿತವಾಗಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರ ಮೂಲಕ ಈ ಚಾನಲನ್ನು ಮುಂದುವರಿಸ್ಕೊಂಡು ಹೋಗುವಂಥ ಇನ್ನಷ್ಟು ವಿಚಾರಗಳು ಆದಷ್ಟು ಬೇಗ ಜನರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆ ಆಗಲಿ. ಹಾಗೆ ಹ್ಯಾಕರ್ಸ್ಗಳ ಹಾವಳಿ ಹಾಗೆ ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ತುಂಬ ಜನರ ಅಮೌಂಟ್ ಹೋಗುವಂಥದ್ದು, ಈ ರೀತಿಯ ತುಂಬ ಒಂದು ಸೈಬರ್ ಕ್ರೈಮ್ ಆಗ್ತಾಯಿದೆ. ಅದರ ಬಗ್ಗೆ ಕೂಡ ಒಂದಷ್ಟು ಅವೇರ್ನೆಸ್ಗಳನ್ನು ಈ ಚಾನಲಲ್ಲಿ ಕೊಡ್ತೇವೆ. ಒಟ್ಟಿನಲ್ಲಿ ನಮ್ಮ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳು, ಮಾಹಿತಿಗಳು ದೊರೆಯಬೇಕೆನ್ನುವುದು ನಮ್ಮ ಆಸೆ. ಆಲ್ ದ ಬೆಸ್ಟ್. ಇನ್ನೇನು ನಿಜವಾದ ಹೊಸ ವರ್ಷ ಯುಗಾದಿ ಕೂಡ ಬರ್ತಾಯಿದೆ. ನಮ್ಮೆಲ್ಲರ ಕನಸುಗಳು ನನಸಾಗಲಿ. ಈ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ. ಈ ಒಂದು ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಈ ವಿಡಿಯೋ ಮೆಸೇಜ್ ನಿಮಗೆ ನಾನು ಕಳಿಸ್ತಾ ಇರೋದು ಶ್ರೀ ರಾಘವೇಂದ್ರ ಆಚಾರ್ಯ ಅವರು 2026ರಲ್ಲಿ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾರೆ ಅಂತ ಕೇಳಿದೆ. ನಾನು ರಾಘವೇಂದ್ರ ಆಚಾರ್ಯ ಅವರ ಸಹೋದ್ಯೋಗಿಯಾಗಿ ಭಾರತೀಯ ವಿಕಾಸ ಟ್ರಸ್ಟಲ್ಲಿ ಕೆಲಸ ಮಾಡಿದ್ದೆ. ಅದರ ನಂತರವೂ ಈಗಲೂ ನಾನು ರಾಘವೇಂದ್ರ ಆಚಾರ್ಯ ಅವರೊಂದಿಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ನೋಡಿದ ಮಟ್ಟಿಗೆ ಕಳೆದ 10 ವರ್ಷಗಳಿಂದ ಸುಮಾರು ನಾನು ನೋಡಿದ್ದೇನೆ ಅವರನ್ನು. ಅವರು ನಿರಂತರವಾಗಿ ತರಬೇತಿಗಳನ್ನು ಗ್ರಾಮೀಣ ಪ್ರದೇಶದ ಜನರ ಶ್ರೇಯ ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಹಿಳೆಯರಿಗೆ ಕೌಶಲ್ಯಗಳನ್ನು ಹೇಳಿಕೊಡೋದು, ಸ್ವಉದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಆತ್ಮಸ್ಥೈರ್ಯವನ್ನು ತುಂಬೋದು. ಕೇವಲ ಅಷ್ಟೇ ಅಲ್ಲ, ಬ್ಯಾಂಕಿಂದ ಬೇಕಾದ ಸಹಾಯಗಳನ್ನು ಅಥವಾ ಸಾಲ ಸೌಲಭ್ಯವನ್ನು ನೀಡೋದು. ಅದೇ ರೀತಿಯಲ್ಲಿ ಅವರ ಧರ್ಮಪತ್ನಿ ಜಯಶ್ರೀ ಮೇಡಮ್ ಅವರು ಪರಿಶ್ರಮ ಅಂತ ಹೇಳಿ ಒಂದು ಗ್ರಾಮ 1 ಸೆಂಟರನ್ನು ಕುಂಬಾಶಿಯಲ್ಲಿ ಮಾಡಿದ್ದಾರೆ. ಇದರ ಮೂಲಕವೂ ಸಹ ಜನರಿಗೆ ಬೇಕಾದಂತಹ ಸರ್ಕಾರ ಸೌಲಭ್ಯಗಳನ್ನು, ವಿವಿಧ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ತಿದ್ದುಪಡಿ, ಇವುಗಳನ್ನೆಲ್ಲ ಒಂದು ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಬೇಕಾದಂತಹ ಸಹಾಯವನ್ನು ಆ ಪರಿಸರದಲ್ಲಿಯೇ ಮಾಡಿಕೊಡುವಂಥ ಒಂದು ಸಾಹಸವನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದೆ. ನಾವೀಗ ಮುಖ್ಯವಾಗಿ ಇವರು ರಾಘವೇಂದ್ರ ಅವರ ಈ ಚಟುವಟಿಕೆಗಳಿಂದ ಏನನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ರೆ, ಈಗದ ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇದರಲ್ಲಿ ಅಪೇಕ್ಷಿತವಾದ ವಿಚಾರಗಳು ಬರ್ತವೆ, ಅನಪೇಕ್ಷಿತವಾದ ವಿಚಾರಗಳು ಸಹ ಮೂಡಿ ಬರ್ತಾ ಇದೆ. ಯುವ ಜನರಿಗೆ ಮಾರ್ಗದರ್ಶನವೂ ಕೆಲವು ಕಡೆಯಲ್ಲಿ ಸಿಗ್ತಾ ಇದೆ, ಕೆಲವು ಕಡೆಯಲ್ಲಿ ದಿಕ್ಕು ತಪ್ಪಿಸುವಂಥ ಶಾರ್ಟ್ಗಳು, ವಿಡಿಯೋಗಳು ಬರ್ತಾ ಇದ್ದಾವೆ. ಇದರ ನಿಟ್ಟಿನಲ್ಲಿ ರಾಘವೇಂದ್ರ ಅವರು ಮಾಡ್ತಾ ಇರುವಂತಹ ಸಮಾಜ ಸೇವೆಗೆ ಇಂಬು ಕೊಡುವಂತಹ ಇಂಥ ಒಂದು ಚಾನಲ್ ಮಾಡೋದ್ರಿಂದ ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಯುವ ಜನರಿಗಿರ್ಬೋದು, ಅಥವಾ ಇಲ್ಲಿಯ ಜಾನಪದ ಕಲೆಗಳಿಗಿರ್ಬೋದು, ಅಥವಾ ವಿಶಿಷ್ಟ ಸೇವೆಯನ್ನು ನೀಡುತ್ತಿರುವಂಥ ವ್ಯಕ್ತಿಗಳ ಪರಿಚಯ ಇರ್ಬೋದು. ಹಾಗೆ ಬೇರೆ ಬೇರೆ ಸ್ತರಗಳಲ್ಲಿ ಈ ಯೂಟ್ಯೂಬ್ ಚಾನಲ್ ಕಾರ್ಯಪ್ರವೃತ್ತವಾಗ್ತದೆ. ಅದರ ಮೂಲಕ ನಮ್ಮ ಜನರಿಗೆ, ಕರಾವಳಿ ಭಾಗದ ಜನರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಮತ್ತು ಪ್ರೇರಣೆ ಸಿಗುವಂಥ ಕೆಲಸ ಕಾರ್ಯಗಳು ನಡೀತವೆ ಅಂತೇಳಿ ಆಶಿಸ್ತೇನೆ. ಈ ಒಂದು ಸಾಹಸಕ್ಕಾಗಿ ಅವರು ಮತ್ತು ಅವರ ಧರ್ಮಪತ್ನಿ ಜಯಶ್ರೀ ಅವರಿಬ್ಬರಿಗೂ ಶುಭವನ್ನು ಹಾರೈಸ್ತೇನೆ. ಅವರಿಗೆ ಖಂಡಿತ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಿಂದ ನಮ್ಮ ಊರಿನ ಜನತೆಗೆ ಸಹ ಪ್ರಯೋಜನವಾಗಲಿ ಹಾರೈಸ್ತೇನೆ.